ಕುರಿತು ಚರ್ಚೆ ಮಾಡಲು ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಕ್ಕಾಗಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ನಮ್ಮ ಸಮುದಾಯದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್, ಪ್ರಮುಖವಾಗಿ ಈ ಒಳ ಮೀಸಲಾತಿ ಶೈಕ್ಷಣಿಕ ಸಾಮಾಜಿಕ ಸಮಾನತೆಗೋಸ್ಕರ ಒಳ ಮೀಸಲಾತಿಯನ್ನು ಮಾಡಿದ್ರಿ ಸರ್. ಈಗ ತಾವೇನ್ ಮಾಡಿದ್ರಿ, ಪ್ರವರ್ಗ ಎ 5.25, ಪ್ರವರ್ಗ ಬಿ 5.25, ಪ್ರವರ್ಗ ಸಿ 4.5 ಈ ರೀತಿ ವಿಂಗಡಣೆ ಮಾಡಿದ್ರಿ ಸರ್ 3 ವಿಭಾಗಗಳಾಗಿ. ಪ್ರವರ್ಗ ಸಿ ಯಲ್ಲಿ ಮತ್ತೆ ಅಗೇನ್ 20% ಅನ್ನ ಸೂಕ್ಷ್ಮ ಜಾತಿಗಳಾದ 59 ಜಾತಿಗಳಿಗೆ 20% ಮೊದಲ ಆದ್ಯತೆ ಅಂತ ಕೊಟ್ಟಿದ್ರಿ ಸರ್. ಸೊ ಇದರಿಂದ ಏನಾಗ್ತಾ ಇದೆ, ಸಿಗೆ ಬಂದಂತ 1 ಅಥವಾ 2 ಹುದ್ದೆಗಳು ನೇರವಾಗಿ ಆ ಜಾತಿಗಳಿಗೆ ಹೊರಟೋಗ್ತಾ ಇದೆ. ಈಗ ನಮಗೆ ಮೀಸಲಾತಿ ಇದ್ರೂ ಕೂಡ ನಾವು ಮೀಸಲಾತಿಯಿಂದ ಹೊರಗುಳಿಯುವಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಸರ್. ಈಗ ಅರ್ಹತೆ ಇದ್ರೂ ಕೂಡ ಇವತ್ತು ನೀಟ್ ಅಲ್ಲಿ ಆಗಲಿ, ವಿಶ್ವವಿದ್ಯಾಲಯಗಳಲ್ಲಿ PhD ಸೀಟ್ಸ್ಗಳು ಸಿಗ್ತಾ ಇಲ್ಲ, ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇಲ್ಲ. 98% ಮಾಡಿದಂತ ವಿದ್ಯಾರ್ಥಿನಿಗೂ ಕೂಡ ಮೊನ್ನೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಸರ್. ಈಗ 6 ಲಕ್ಷ ರ್ಯಾಂಕಿಂಗ್ ಇರ್ತಕ್ಕಂಥ ಅಲೆಮಾರಿಗಳಿಗೆ ಸೀಟ್ ಸಿಕ್ಕಿದೆ, 4 ಲಕ್ಷ ಇರ್ತಕ್ಕಂಥ ರೈಟ್ ನಲ್ಲಿ ಸೀಟ್ ಸಿಕ್ಕಿದೆ, 3 ಲಕ್ಷ ಚಿಲ್ಲರೆ ಇರ್ತಕ್ಕಂಥ ಲೆಫ್ಟ್ ನಲ್ಲಿ ಸೀಟ್ ಸಿಕ್ಕಿದೆ. ಆದ್ರೆ ನಮಗೆ 2 ಲಕ್ಷ ಇರ್ತಕ್ಕಂಥ ರ್ಯಾಂಕಿಂಗ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮಗೆ ಇವತ್ತು ಸೀಟ್ಗಳು ಲಭ್ಯವಿಲ್ಲ. ಒಂದನೇದು ಸರ್. ಎರಡನೇದು, ಒಂದೇ ಸೀಟಿಂದ ನೇರವಾಗಿ ಅವರಿಗೆ ಹೋಗೋದ್ರಿಂದ ನಮಗೆ ಒಂದೊಂದು ಹುದ್ದೆಯಲ್ಲಿ ಜೀರೋ ಆಗಿಬಿಟ್ಟಿದ್ವಿ ನಾವು, ಕಂಪ್ಲೀಟ್ಲಿ ಜೀರೋ. ನಾವು ಒಂದು ಡಿಸಿಷನ್ ತಗೊಂಡಿವಿ, ಒಂದೇ ಹುದ್ದೆ ಇತ್ತು ಅಂದ್ರೆ, 2 ಹುದ್ದೆ ಇತ್ತು ಅಂದ್ರೆ, 3 ಹುದ್ದೆ ಇತ್ತಂದ್ರೆ ನಾವು ಅದು SC ಜನರಲ್ ಅಂತ ಕೌಂಟ್ ಮಾಡ್ಬೇಕಂತ ಹೇಳಿದ್ದೀವಿ ಸರ್. ಅದು 3 ವಿಭಾಗ ಬಂದಾಗ ಸರ್, ಈಗ ನಾನು ಸಿ ಯಲ್ಲಿ ಹೇಳ್ತಾ ಇದ್ದೇನೆ ಸರ್. ಈಗ ಸಿ ಯಲ್ಲಿ ಒಂದು ಸಿ ದಲ್ಲಿ ನೀವು ಅವ್ರು ಹೇಳಿದ ಇದಾಯ್ತಾ, ಏನಾಯ್ತಂದ್ರೆ ನಾವು 20% ಇವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ವಿ. 80% ಯಾರದಾರ, ಗೋವಿ, ಲಂಬಾಣಿ, ಕೊರವ, ಕೊರ್ಚ ಇವ್ರು 80% ಇಲ್ಲಿ ಅದಾರ. 20% ಅವರು ಸೀಟ್ ಆಗತ್ತೆ. ಇಲ್ಲಿ ಆ ವಿದ್ಯಾರ್ಥಿಗೆ ಅನ್ಯಾಯ ಆಗತ್ತೆ. ಈಗ 6 ಲಕ್ಷ ರ್ಯಾಂಕಿಂಗ್ ಆಗಿದ್ದಂತವ್ರಿಗೆ ಇದು ಆಗತ್ತೆ, ಸೀಟ್ ಸಿಗ್ತೈತೆ. 7 ಲಕ್ಷದೊಳಗೆ ಇರೋಂತ ರ್ಯಾಂಕಿಂಗ್ ಸೀಟ್ ಸಿಗಲ್ಲ. ಇದು ಸಮಾಜಕ್ಕೆ ಅನ್ಯಾಯ ಅಲ್ಲ, ಅದನ್ನ ಹೆಂಗ್ ಸರಿಪಡಿಸ್ತೀವಿ ಸರ್? ಅದು ಏನಾಗಿದೆ, ಶಿಕ್ಷಣದಲ್ಲಿ 20% ಅಂತ ಆಗ್ತದೆ ಸರ್. ಆದ್ರೆ ನೀವು ನೇಮಕಾತಿ ಈಗ ಆದೇಶದೊಳಗ 3ನೇ ಅನುಕ್ರಮ ಸಂಖ್ಯೆ ಒಳಗೆ ಏನ್ ಕಟ್ಟಿರಿ, ನೀವು ಹೇಳಿದ್ರಲ್ಲ ಈಗ ಎಜುಕೇಶನ್ ಸಂಬಂಧಪಡಲ್ಲ ಅಂತ. ನೀವೇನ್ ಹೇಳ್ತೀರಿ, ನೇಮಕಾತಿಗೆ ಮಾತ್ರ 3ಕ್ಕಿಂತ ಹೆಚ್ಚು ಇದ್ದಾಗ SC ಜನರಲ್ ಅಂತ ಹೇಳಿರಿ ನೀವು. ಮತ್ತೆ ಒಂದು ಯೂನಿವರ್ಸಿಟಿ ಒಳಗೆ ಒಂದು PhD ಸೀಟ್ ಇದ್ದೆ ಅಂದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ, ಈಗ ಯೂನಿವರ್ಸಿಟಿ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಸ್ಪಷ್ಟವಾಗಿ ಈಗ ನೀವು ಅಲ್ಲಿ ಕೂಡ ಸೇಮ್ ಇದು ಅನ್ವಯ ಆಗ್ಬೇಕು ಸರ್. ಇಲ್ಲ ಅಂದ್ರೆ ಅಲ್ಲಿ ಕೂಡ ನಮ್ಗೆ ಅನ್ಯಾಯ ಆಗುತ್ತಾ. ನೀವು ಹೇಳಿ ಅದನ್ನ ತಿದ್ದುಪಡಿ ಮಾಡ್ಲೇಬೇಕು, ನೀವು ಎಜುಕೇಶನ್ಗೆ ಅದನ್ನ ಅಪ್ಲೈ ಮಾಡ್ಲೇಬೇಕಾಗುತ್ತಾ. ಎಜುಕೇಶನ್ ಅಲ್ಲಿ ಏನಾಗುತ್ತೆ, ಇಲ್ಲ ಸರ್ ಹೇಳ್ತೇನೆ, ಎಜುಕೇಶನ್ ಅಲ್ಲಿ ಏನಾಗುತ್ತೆ, ಸೀಟ್ಸ್ ಪ್ರತಿ ವರ್ಷ ಬರ್ತದೆ, ನೇರ ನೇಮಕಾತಿಯಲ್ಲಿ ಪ್ರತಿ ವರ್ಷ ಬರಲಿಲ್ಲ. ಆದ್ರೆ ಅವ್ರು ಹೇಳ್ತಾರೆ ಈಗ ಶಿಕ್ಷಣಕ್ಕೆ ಅನ್ವಯಿಸಂಗಿಲ್ಲ ಅಂತ ಹೇಳ್ತಾರೆ ಅವರು. ಅದು ತಪ್ಪಲ್ವಾ? ಅದು ಶಿಕ್ಷಣಕ್ಕೆ ನೀವು ಸಮಾನತೆ ಅಂದ್ರೆ ಶಿಕ್ಷಣ ಮತ್ತು ಉದ್ಯೋಗ ಎರಡರಲ್ಲಿ ಸಮಾನತೆ ಕೊಡ್ಬೇಕು. ನೀವು ಗೋವಿ ಅಲ್ಲದ ಒಟ್ಟರಲ್ಲದ ಬೋವಿಗಳು ಅವರು ಗೋವಿ ಅಂತ ಸರ್ಟಿಫಿಕೇಟ್ ತಗೋತಾ ಇದಾರೆ ಸರ್. ಈಗ ತಹಸೀಲ್ದಾರ್ಗಳು ಇವರೆಲ್ಲ ಏನ್ ಮಾಡ್ತಾರೆ ಸರ್ ಅಂದ್ರ, ಗೋವಿ ಅಂದ ತಕ್ಷಣ ಅವ್ರು ಒಟ್ಟ ಹೌದಲ್ಲೋ, ಇವ್ರು ಪರಿಶಿಷ್ಟ ಜಾತಿಗೆ ಸೇರಿದವರು ಹೌದಲ್ಲೋ ಅಂತಂದು ಸ್ಥಾನಿಕ ಚೌಕಾಸಿ ಮಾಡಲ್ಲ, ಏನ್ ಮಾಡಲ್ಲ ಸರ್. ನೇರವಾಗಿ ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬಿಡ್ತಾರೆ ಸರ್. ಸರ್, ಈಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ,